ಕರ್ನೂಲ್ ಸಮೀಪ ಹೊತ್ತಿ ಉರಿದ ಬಸ್ 20 ಪ್ರಯಾಣಿಕರು ಮೃತಪಟ್ಟಿರುವ ಶಂಕೆ ಇದೆ. ಬಸ್ನಲ್ಲೇ 20 ಮಂದಿ ಸಜೀವ ದಹನದ ಶಂಕೆ ಆಗಿದೆ. ಕರ್ನೂಲ್ ಸಮೀಪ ಬಸ್ಸೊಂದು ಹೊತ್ತಿ ಉರಿದಿದೆ. 20 ಪ್ರಯಾಣಿಕರು ಮೃತಪಟ್ಟಿರುವ ಶಂಕೆ ಆಗಿದೆ. ಬಸ್ನಲ್ಲಿ 20 ಮಂದಿ ಸಜೀವ ದಹನ ಆಗಿರುವ ಶಂಕೆ ಇದೆ. 40 ಪ್ರಯಾಣಿಕರಿದ್ದ ಬಸ್ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. 40 ಪ್ರಯಾಣಿಕರು, 2 ಡ್ರೈವರ್ಗಳಿದ್ರು. 20 ಮಂದಿ ಪ್ರಯಾಣಿಕರು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಗಾಯಗೊಂಡ ಪ್ರಯಾಣಿಕರನ್ನ ಕರ್ನೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾತ್ರಿ ಸುಮಾರು 3 ಗಂಟೆಗೆ ಈ ಘಟನೆ ಸಂಭವಿಸಿರುವ ಶಂಕೆ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಬಸ್ ಇದಾಗಿದ್ದು, ಬಸ್ ಪ್ರಮಾದ ಆಗಿದ್ರು ಹೇಗೆ? ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಸಣ್ಣ ಪ್ರಮಾಣ ಎಂದು ಎರಡನೇ ಡ್ರೈವರ್ನಿಂದ ಬೆಂಕಿಯಿಂದ ವಾಟರ್ ಬಾಟಲ್ನಿಂದ ನೀರನ್ನು ಹಾಕಿ ಬೆಂಕಿ ನಂದಿಸುವ ಯತ್ನವನ್ನ ಮಾಡಿದ್ದಾರೆ. ಆದರೆ ನೋಡ್ತಿದ್ದಂತೆ ಹೊತ್ತಿ ಉರಿದಿದೆ ಈ ಬಸ್. ಖಾಸಗಿ ಬಸ್ ಆಗಿದ್ದು ಕೂಡಲೇ ಪ್ರಯಾಣಿಕರನ್ನ ನಿದ್ದೆಯಿಂದ ಎಬ್ಬಿಸುವ ಯತ್ನ ಕೂಡ ಮಾಡಿದ್ದಾರೆ. ಕ್ಷಣ ಮಾತ್ರದಲ್ಲೇ ಬಸ್ ಧಗ ಎಂದು ಹೊತ್ತಿ ಉರಿದಿದೆ. ಬಸ್ ಬೆಂಕಿ ಅವಘಡ ಬಗ್ಗೆ ಕರ್ನೂಲ್ ಎಸ್ಪಿ ಮಾಹಿತಿಯನ್ನ ನೀಡಿದ್ದಾರೆ. ಕರ್ನೂಲ್ ಸಮೀಪ ಹೊತ್ತಿ ಉರಿದಿದೆ ಈ ಬಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ ಅವರು. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್ ಸರ್, ಏನು ಈ ಬಸ್ ಹೊತ್ತು ಉರಿದಿದೆ, ಯಾವ ಕಾರಣಕ್ಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ? ಧನುಶ್ರೀ, ಬಸ್ ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಮಧ್ಯರಾತ್ರಿ ಸುಮಾರು 2 ಗಂಟೆಯಿಂದ 3 ಗಂಟೆ ಈ ಒಂದು ಅವಧಿಯಲ್ಲಿ ಬಸ್ ಬೆಂಕಿಗೆ ಪ್ರಮಾದಕ್ಕೆ ಗುರಿಯಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಬಟ್ ಕಾರಣ ಎಕ್ಸಾಕ್ಟ್ ಆಗಿ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಈಗಾಗಲೇ ಸ್ಥಳಕ್ಕೆ ಕರ್ನೂಲ್ ಎಸ್ಪಿ ಕೂಡ ಭೇಟಿ ಕೊಟ್ಟಿದ್ದಾರೆ. ರಾತ್ರಿ 3 ಗಂಟೆ ಒಳಗಡೆ ಈ ಒಂದು ಘಟನೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಬಸ್ನಲ್ಲಿ ಸುಮಾರು 40 ಜನ ಇದ್ರು ಪ್ರಯಾಣಿಕರು, ಜೊತೆಗೆ 2 ಡ್ರೈವರ್ಸ್ ಇದ್ರು. ನೈಟ್ ತುಂಬಾ ದೊಡ್ಡ ಜರ್ನಿ ಆಗಿದ್ರಿಂದ 2 ಡ್ರೈವರ್ಗಳು ಸಹಜವಾಗಿ ಇರ್ತಾರೆ. ಖಾಸಗಿಯ ಟ್ರಾವೆಲ್ಸ್ ಬಸ್ ಇದು. ಹಾಗಾಗಿ ಒಬ್ರು ಡ್ರೈವರ್ ಡ್ರೈವ್ ಮಾಡ್ತಿದ್ರು, ಇನ್ನೊಬ್ರು ನಿದ್ದೆ ಮಾಡ್ತಿದ್ರು. ಈ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಏನೋ ಶಬ್ದ ಬಂದಂತಾಗುತ್ತೆ ಬಸ್ಗೆ. ಸುಮಾರು ಆ ಟೈಮಲ್ಲಿ ನೋಡಿದ್ರೆ ಅದು ಬೈಕ್ ಒಂದು ಡಿಕ್ಕಿ ಹೊಡಿತು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಬರ್ತಾ ಇದೆ. ಅಂತ ಟೈಮಲ್ಲಿ ಬೈಕ್ ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ SP ಹೇಳಿದ್ದಾರೆ ಧನುಶ್ರೀ. ಈ ನೆಲೆಯಲ್ಲಿ ಬೈಕ್ ಡಿಕ್ಕಿ ಹೊಡೆದ ತಕ್ಷಣ ಒಂದು ಸಣ್ಣ ಪ್ರಮಾಣದ
ಬೆಂಕಿ ಬಂತು. ಹೀಗಾಗಿ ತಕ್ಷಣವೇ ಇನ್ನೊಬ್ಬ ಡ್ರೈವರ್ನ ನಿದ್ದೆಯಿಂದ ಎಬ್ಬಿಸಿ ಆ ಡ್ರೈವರ್ ಆ ಬೆಂಕಿಯನ್ನ ನಂದಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ. ಅಂದ್ರೆ ವಾಟರ್ ಬಾಟಲ್ ತಗೊಂಡು ನೀರನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಬೆಂಕಿ ಜಾಸ್ತಿ ಆಗ್ಬಿಡುತ್ತೆ. ಇದಕ್ಕಿದಂತೆ ಆ ಟೈಮಲ್ಲಿ ಪ್ರಯಾಣಿಕರು ನಿದ್ದೆ ಮಾಡ್ತಾ ಇರ್ತಾರೆ. ಹಾಗಾಗಿ ಸಹಜವಾಗಿನೇ ಪ್ರಯಾಣಿಕರನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾರೆ, ನಿದ್ದೆಯಿಂದ ಎಬ್ಸೋದಕ್ಕೆ. ಅಷ್ಟೊತ್ತಿಗಾಗಲೇ ಕೆಲವರನ್ನ ಎಬ್ಸ್ತಾರೆ. ಆಮೇಲೆ ಎಮರ್ಜೆನ್ಸಿ ಡೋರ್ಗಳನ್ನ ಓಪನ್ ಮಾಡ್ತಾರೆ, ಹೊಡಿತಾರೆ, ಗ್ಲಾಸ್ ಅನ್ನ ಹೊಡೆದು ಕೆಲವೆಲ್ಲ ಹೊರಗಡೆ ಬರ್ತಾರೆ. ಬಟ್ ಅಷ್ಟೊತ್ತಿಗಾಗ್ಲೇ ಬೆಂಕಿ ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ಟಿರುತ್ತೆ ಬಸ್ಗೆ. ಇಡೀ ಬಸ್ಸನ್ನ ವ್ಯಾಪಿಸಿರುತ್ತೆ. ಸೊ ನೋಡ್ತಾ ಇದ್ದಂತೆ ಇಡೀ ಬಸ್ ಒತ್ತಿ ಉರಿತಾ ಇದೆ. ನೀವು ನಮ್ಮ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಬೆಂಕಿ ಒತ್ತಿ ಉರಿದಿದೆ ಅಂತ. ಸೊ ಅಷ್ಟೊತ್ತಿಗಾಗ ಸುಮಾರು 20 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಲವು ಗಾಯಾಳುಗಳನ್ನ ಸಮೀಪದ ಕರ್ನೂಲ್ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು 11 ಜನರನ್ನ, ಉಳಿದ ಒಂದು 6 ಮಂದಿಯನ್ನ ಬೇರೆ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಅಂದ್ರೆ 20ಕ್ಕೂ ಹೆಚ್ಚು ಮಂದಿ ಈಗ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಧನುಶ್ರೀ, ಒಂದು ಮೇಲ್ನೋಟಕ್ಕೆ ಇದು ಸಣ್ಣ ಆಕ್ಸಿಡೆಂಟ್ ತರ ಕಾಣಿಸಿದ್ರು ಕೂಡ ಬೆಂಕಿ ಹೊತ್ಕೊಳ್ಳುವಂತದ್ದು ಏನಿದೆ ಅನ್ನೋದು ಕೂಡ ತನಿಖೆ ಆಗ್ಬೇಕು. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡ್ಬಿಡ್ತು ಅನ್ನೋದು ತನಿಖೆ ಆಗ್ಬೇಕು ಅಂತ ಕರ್ನೂಲ್ SP ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋ ಒಂದು ಹೇಳಿಕೆಯನ್ನ ಈಗಾಗಲೇ ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಆಂಧ್ರ ಸರ್ಕಾರ ಈ ಒಂದು ಘಟನೆಯನ್ನ, ಅಂದ್ರೆ ಇದು ಘಟನೆ ಆಗಿರೋದು ಕರ್ನೂಲ್ ಸಮೀಪ. ಸೊ ಹಾಗಾಗಿ ಆಂಧ್ರ ಸರ್ಕಾರ ಈಗ ಈ ಒಂದು ಘಟನೆಯನ್ನ ತನಿಖೆಗೂ ಕೂಡ ಮಾಡ್ತಾ ಇದೆ. ನಾರಾ ಚಂದ್ರಬಾಬು ನಾಯ್ಡು ಅವರ ಮಗ ನಾರಾ ಲೋಕೇಶ್ ಕೂಡ ಇವಾಗ ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿ ಹಾಗೂ SP ಜೊತೆ ಮಾತನಾಡಿದೀವಿ, ಅವ್ರಿಗೆ ಏನ್ ಬೇಕೋ ಸಹಾಯವನ್ನ ಸರ್ಕಾರ ಒದಗಿಸುತ್ತೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಅಂದ್ರೆ ತೆಲಂಗಾಣ ಹೈದರಾಬಾದ್ ಇಂದ ಹೊರಡಂತ ಬಸ್ ಬೆಂಗಳೂರಿಗೆ ಬರ್ತಾ ಇತ್ತು. ಬಟ್ ಮೃತಪಟ್ಟವರು ಯಾರು ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ವೇಟ್ ಮಾಡಬೇಕಾಗಿದೆ. ಯಾಕಂದ್ರೆ ಮಧ್ಯರಾತ್ರಿ ಘಟನೆ ಆಗಿರೋದ್ರಿಂದ ಹೇಗಾಯ್ತು, ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ. ಜೊತೆಗೆ ಧನುಶ್ರೀ, ಬೆಂಗಳೂರಿಗೆ ಬರ್ತಾ ಇತ್ತು ಬಸ್ಸು ಹೈದರಾಬಾದ್ ಇಂದ. ಹಾಗಾಗಿ ಕರ್ನಾಟಕದಲ್ಲಿ ಯಾರಾದ್ರೂ ಇದಾರ ಮೃತಪಟ್ಟವರು ಅಥವಾ ಗಾಯಾಲು ಏನಾಗಿದೆ, ಒಂದು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, ಅವರಲ್ಲಿ ಕರ್ನಾಟಕದವ್ರು ಇದಾರ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಾಗಿದೆ. ಬಟ್ ಒಂದಂತೂ ಸತ್ಯ ಧನುಶ್ರೀ, ದೊಡ್ಡ ಪ್ರಮಾದ ಇದು. ಅಂದ್ರೆ ಏಕಾಏಕಿ ರಾತ್ರೋರಾತ್ರಿ ಬಸ್, ಮಧ್ಯರಾತ್ರಿಯಲ್ಲಿ ಈ ರೀತಿ ಬಸ್ ಒತ್ತಿ ಉರಿದ್ರೆ ಏನ್ ಗತಿ? ಪ್ರಯಾಣಿಕರು ಪಾಪ ನಿದ್ದೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ. ಮಾರ್ನಿಂಗ್ ಆದ್ರೆ ಅಟ್ಲೀಸ್ಟ್ ಎದಿರಬಹುದು, ಏನಾದ್ರೂ ಸಣ್ಣ ಘಟನೆ ಆದ್ರೂ ಕೂಡ ಹೊರಗಡೆ ಬಚಾವ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಮಿಡ್ ನೈಟ್ ಆಗಿರ್ತಕ್ಕಂಥ ಘಟನೆ ಇದು ಕರ್ನೂಲ್ ಬಳಿ. ಸೊ ಈ ಮಿಡ್ ನೈಟ್ ಒಂದ್ ರೀತಿ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಯಾಕಾಯ್ತು, ಹೇಗಾಯ್ತು? ಸೊ ದೀಪಾವಳಿ ಹಬ್ಬ ಬೇರೆ ಮುಗ್ದಿದೆ ಈಗ. ಸೊ ಪಟಾಕಿ ಏನಾದ್ರು ಸಾಗಿಸ್ತಾ ಇದ್ರಾ? ಯಾಕಂದ್ರೆ ಅದಕ್ಕೆ ಸಾರ್ವಜನಿಕ ವಾಹನಗಳಲ್ಲಿ ಪಟಾಕಿಯನ್ನ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಪಟಾಕಿ ಏನಾದ್ರು ಸಾಗಿಸ್ತಾ ಇದ್ರಾ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿಂದ ಕಿಡಿ ಹೊತ್ಕೊಂಡು ಏನಾದ್ರು ಬೆಂಕಿ, ಈ ರೀತಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಳ್ತಾ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ತನಿಖೆ ಕೂಡ ಮಾಡ್ತೀವಿ ಅಂತ ಕರ್ನೂಲ್ SP ಮಾಹಿತಿಯನ್ನ ಕೊಟ್ಟಿದ್ದಾರೆ ಧನುಶ್ರೀ. ಓಕೆ, ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗೆ.